ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಡ್ಡು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಜೊತೆಗೇನೆ ಅರ್ಧ ಲೋಟ ಉದ್ದಿನ ಬೇಳೆ ಹಾಕ್ಕೊಳ್ತಿದ್ದೀನಿ. 1/4 ಲೋಟದಷ್ಟು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. 1/4 ಕಪ್ಪಿನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಅಕ್ಕಿ ಬೇಳೆ ಎಲ್ಲ ನಾನು ಕ್ಲೀನ್ ಮಾಡಿ ತಗೊಂಡಿರೋದು. ಇವಾಗ ಇದನ್ನ ಚೆನ್ನಾಗಿ ತೊಳೆದು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಯೋಕ್ಕೆ ಇಟ್ಬಿಡಬೇಕು. ನಾ ಏನು ಅಕ್ಕಿ ಬೇಳೆ ಎಲ್ಲ ಹಾಕಿದ್ದೀನಲ್ಲ, ಅದೇ ರೀತಿ ಹಾಕ್ಕೊಂಡು ಪಡ್ ಮಾಡಿದರೆ ತುಂಬ ಸಾಫ್ಟಾಗಿ ಪಫಿಯಾಗಿ ಬರುತ್ತೆ. ನೋಡಿ, 5ರಿಂದ 6 ಗಂಟೆಗಳ ಕಾಲ ಆಯಿತು. ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೆಂದಿದೆ ಇದು. ಇದಕ್ಕೆ ನಾನು ಸ್ವಲ್ಪ ಅನ್ನ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ನೀವು ಬೇಕಿದ್ರೆ ಗ್ರೈಂಡರ್ಗೂ ಕಳಿಸ್ಬೋದು. ನಾನು ಮನೇಲೆ ರುಬ್ಕೊಂಡು ಈ ಥರ ನಾನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಕ್ಲೀನಾಗಿ ಮುಚ್ಚಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಉದುಗಿ ಬರುತ್ತೆ ಹಿಟ್ಟು ಅಂತೇಳಿ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ನಮಗೆ ಬೇಕಿದ್ರೆ ಬೆಳಗ್ಗೆ ನೀರು ಹಾಕ್ಕೊಂಡು ನಮಗೆ ಯಾವ ಥರ ಬ್ಯಾಟರ್ ಬೇಕೋ ಅದನ್ನು ನಾವು ರೆಡಿ ಮಾಡ್ಕೋಬೋದು. ಮೊದಲಿಗೆನೆ ನೀರು ಥರ ಇದ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ, ಮತ್ತು ಗಟ್ಟಿ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಹಿಟ್ಟಿಗೆ ನಾನು ರಾತ್ರಿ ಉಪ್ಪಾಗಲಿ ಸೋಡಾ ಆಗಲಿ ಏನೂ ಹಾಕಿಡಲ್ಲ. ನೋಡಿ, ಬೆಳಗಾಗಿದೆ, ಎಷ್ಟು ಚೆನ್ನಾಗಿ ಹಿಟ್ಟು ಹುದುಗಿ ಬಂದಿದೆ ಅಂತ. ನಾನು ಯಾವುದೇ ಥರ ಉಪ್ಪಾಗಲಿ ಸೋಡಾ ಹಾಕಿಟ್ಟಿಲ್ಲ, ಆದರೂ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಉಬ್ಬಿ ಬಂದರೆ ದೋಸೆ ಆಗಲಿ ಪಡ್ಡಾಗಲಿ ಚೆನ್ನಾಗಿ ಬರುತ್ತೆ. ನೋಡಿ, ಆ ಬಾಕ್ಸಿಂದ ನಾನು ಬೇರೆ ಪಾತ್ರೆಗೆ ತೆಕ್ಕೊಂಡಿದ್ದೀನಿ ಹಿಟ್ಟ. ಅದಕ್ಕಿವಾಗ ಉಪ್ಪು ಮತ್ತು ಸ್ವಲ್ಪ ಚಿಟಿಗೆಯಷ್ಟು ಸೋಡಾ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಈ 1 ಚಿಟಿಗೆ ಸೋಡಾ ತಿಂದರೆ ಏನೂ ಆಗೋದಿಲ್ಲ. ಪಡ್ಡು ಚೆನ್ನಾಗಿ ಸಾಫ್ಟಾಗಿ ಪಫಿಯಾಗಿ ಬರುತ್ತೆ. ಹಾಗಾಗಿ 1 ಚಿಟಿಗೆ ಅಷ್ಟು ಸೋಡಾ ಹಾಕ್ಕೋಬೇಕು. ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈ ಹಿಟ್ಟಿನ ಜೊತೆಗೇನೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ಈ ಥರ ಹಸಿ ಈರುಳ್ಳಿದು ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಬೇಯಿಸ್ಕೊಂಡು ಹಾಕ್ಕೋಬೋದು. ಹೇಗಪ್ಪ ಅಂದರೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವು ಚಟಪಟ ಅಂದಮೇಲೆ ಇದೇನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಈಗ ನಾನು ಯಾವ ಥರ ಮಿಕ್ಸ್ ಮಾಡ್ಕೊಂಡಿನಲ್ಲ ಆ ಥರ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಅದೂ ಚೆನ್ನಾಗಿರುತ್ತೆ, ಇದನ್ನು ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿದೆ ಇಷ್ಟಪಡ್ತೀನಿ, ಹಾಗಾಗಿ ಹಸಿದೆ ಹಾಕ್ಕೊಂಡಿದ್ದೀನಿ. ಪಡ್ಡಿನಿಟ್ಟು ಇವಾಗ ರೆಡಿ ಆಯಿತು. ಇದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇವಾಗ ಪಡ್ಡನ್ನ ಮಾಡ್ಕೊಳ್ತಿದ್ದೀನಿ. ಪಡ್ಡಿನ ಹಂಚು ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡು ಇವಾಗ ಒಂದೊಂದಾಗೆ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ. ಪಡ್ಡೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಬೇಯಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ಈ ಥರ ಅವನ್ನ ತಿರುವಿ ಹಾಕ್ಕೋಬೇಕು. ಪಡ್ಡು ತಿರುವಿ ಹಾಕಿದ್ಮೇಲೆ ಮತ್ತೆ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇವಾಗ ಪಡ್ಡು ಬೆಂದಿದೆ. ಇವಾಗ ಇವನ್ನೆಲ್ಲ ತೆಕ್ಕೊಳ್ಳೋಣ. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ. ನಾನು ಪಡ್ಡು ಮಾಡೋದನ್ನು ತೋರಿಸ್ಕೊಟ್ಟಿರೋ ರೀತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಟೇಕ್ ಕೇರ್. ಬಾಯ್.